ಮಿತ್ರರೇ ನಮಸ್ಕಾರ. ಮಿತ್ರರೇ, ಮುಂದಿನ ತಿಂಗಳ ಅಂತ್ಯದಲ್ಲಿ ದೆಹಲಿ ವಿಧಾನಸಭಾ ಚುನಾವಣೆ ನಡೆಯುತ್ತೆ. ಈ ಬಾರಿ ದೆಹಲಿಯ ಚುನಾವಣೆ ಬಹಳ ರಣರೋಚಕವಾಗಿದೆ. ಯಾಕೆ ಅಂತಂದ್ರೆ ಈ ಬಾರಿ ತ್ರಿಕೋಣ ಸ್ಪರ್ಧೆ ಏರ್ಪಡ್ತಾ ಇದೆ. ಅರವಿಂದ್ ಕೇಜ್ರಿವಾಲ್ ಗೆಲ್ಲೋದು ಅಷ್ಟು ಸುಲಭ ಇಲ್ಲ ಅಂತ ಎಲ್ಲರೂ ಮಾತನಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಅರವಿಂದ್ ಕೇಜ್ರಿವಾಲ್ ಅವರಿಗೂ ಕೂಡ ಇದು ಗೊತ್ತಿತ್ತು. 2015, 2020ರಲ್ಲಿ ಯಾವ ರೀತಿಯಾದಂತಹ ಅಭೂತಪೂರ್ವ ಗೆಲುವು ಸಿಕ್ತು, ಆ ರೀತಿಯಾದಂತಹ ಗೆಲುವು ಈ ಬಾರಿ ಸಿಗೋದಿಲ್ಲ. ನಾನು ಸ್ವಲ್ಪ ಕಷ್ಟಪಡಬೇಕು ಅಂತ ಅವ್ರಿಗೆ ಗೊತ್ತಾಗಿತ್ತು. ಹೀಗಾಗಿಯೇ ಅವರು ಸ್ವಲ್ಪ ವೇಗವಾಗಿ ಮುನ್ನುಗ್ಗೋದಕ್ಕೆ ಶುರು ಮಾಡಿದ್ರು. ಅವರೇ ಪಿಚ್ಗಳನ್ನು ರೆಡಿ ಮಾಡಿ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಆಹ್ವಾನ ಕೊಟ್ಟರು, ಬನ್ನಿ ನಮ್ಮ ಪಿಚ್ನಲ್ಲಿ ಬ್ಯಾಟಿಂಗ್ ಮಾಡಿ ಅಂತ. ಆ ರೀತಿಯಾಗಿ ಅಷ್ಟೊಂದು ಸೀರಿಯಸ್ ಆಗಿ ದೆಹಲಿ ಚುನಾವಣೆಯನ್ನ ಅರವಿಂದ್ ಕೇಜ್ರಿವಾಲ್ ಪರಿಗಣಿಸಿದ್ದಾರೆ. ಆಗಾಗ ನಾನು ದೆಹಲಿಯ ಪತ್ರಕರ್ತ ಮಿತ್ರರನ್ನ ಮಾತನಾಡಿಸ್ತಾ ಇರ್ತೀನಿ. ಹೇಗಿದೆ ಚುನಾವಣೆ, ಹೇಗಾಗ್ತಾ ಇದೆ, ಯಾರು ಗೆಲ್ಲುವಂತ ಫೇವರೇಟ್, ಪರಿಸ್ಥಿತಿ ಏನಿದೆ, ಎಲ್ಲದನ್ನ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇರ್ತೀನಿ. ಎಲ್ಲರೂ ಹೇಳ್ತಾ ಇದ್ದಿದ್ದು ಒಂದೇ, ಈ ಬಾರಿ ಕೇಜ್ರಿವಾಲ್ ಗೆಲ್ತಾರೆ, ಅಷ್ಟೇನು ಕಷ್ಟ ಅಂತ ನಮಗನ್ನಿಸ್ತಾ ಇಲ್ಲ. ಪರಿಸ್ಥಿತಿಯೂ ಕೂಡ ಹಾಗೇ ಇದೆ. ಆದ್ರೆ 2015 ಮತ್ತು 2020ರಲ್ಲೇನು ಕ್ಲೀನ್ ಸ್ವೀಪ್ ಮಾಡಿದ್ರಲ್ಲ, ಆ ಪರಿಸ್ಥಿತಿ ಇಲ್ಲ. ಈ ಬಾರಿ ಅವರೊಂದು 35 ಸೀಟಿಗೆ ಮೋಸ ಆಗೋದಿಲ್ಲ, ಸರಳ ಬಹುಮತವನ್ನು ಗಳಿಸಬಹುದು, ಹೆಚ್ಚು ಅಂತಂದ್ರೆ 40 ಸೀಟನ್ನು ಗೆಲ್ಲಬಹುದು, ಹೀಗಂತ ಎಲ್ಲರೂ ಹೇಳ್ತಾ ಇದ್ರು. ಇಂತಹ ಪರಿಸ್ಥಿತಿಯಲ್ಲಿ ದಿಢೀರ್ ಅಂತ ಬದಲಾವಣೆ ಆಗಿದ್ದು ಯಾವಾಗ ಕೇಳಿದ್ರೆ, ಬಿಜೆಪಿಯ ಪಟ್ಟಿ ರಿಲೀಸ್ ಆದ ಬಳಿಕ. ಒಂದು ಕಡೆ ಕಾಂಗ್ರೆಸ್ ಪಕ್ಷ ಈ ಚುನಾವಣೆಯನ್ನ ಸೀರಿಯಸ್ ಆಗಿ ಪರಿಗಣಿಸಿದೆ. ಅವ್ರು ಹೇಳ್ತಾ ಇದ್ದಾರೆ, ನಾವು ಯಾವ ಕಾರಣಕ್ಕೂ ಕೂಡ ಹೊಂದಾಣಿಕೆ ಮಾಡ್ಕೊಳ್ಳೋದಿಲ್ಲ, ಅಂದ್ರೆ ಒಳ ಒಪ್ಪಂದ ಕೂಡ ಮಾಡ್ಕೊಳ್ಳೋದಿಲ್ಲ, ನಾವು ಈ ಚುನಾವಣೆಯನ್ನ ಸೀರಿಯಸ್ ಆಗಿ ಪರಿಗಣಿಸಿದೀವಿ ಅಂತ ಕಾಂಗ್ರೆಸ್ ಈಗಾಗಲೇ ಘೋಷಣೆ ಮಾಡಿತ್ತು. ಇನ್ನೊಂದು ಕಡೆಯಲ್ಲಿ ಬಿಜೆಪಿ ಕೂಡ ಪಟ್ಟಿಯನ್ನ ರಿಲೀಸ್ ಮಾಡಿತು. 29 ಅಭ್ಯರ್ಥಿಗಳ ಒಂದು ಪಟ್ಟಿ ರಿಲೀಸ್ ಆಯಿತು. ಈ ಪಟ್ಟಿ ರಿಲೀಸ್ ಆದ ಬಳಿಕ ಅರವಿಂದ್ ಕೇಜ್ರಿವಾಲ್ಗೂ ಕೂಡ ಸ್ವಲ್ಪ ಕಸಿವಿಸಿ ಆಗಿದೆ. ಹೇಗೆ ಗೆಲ್ಲೋದು, ಈ ಪ್ರಶ್ನೆ ಉದ್ಭವಿಸಿದೆ. ಅದು ಯಾಕೆ ಕೇಳಿದ್ರೆ, ಆಮ್ ಆದ್ಮಿ ಪಕ್ಷದ ಪ್ರಮುಖವಾದಂತಹ 3 ಪಿಲ್ಲರ್ಗಳು ಅಂತ ಕರೆಸಿಕೊಳ್ಳುವಂತಹ ಅರವಿಂದ್ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ, ಹಾಲಿ ಮುಖ್ಯಮಂತ್ರಿ ಆತಿಶಿ ಮರ್ಲೇನಾ, ಈ ಮೂವರು ಗೆಲ್ಲೋದಕ್ಕೆ ಈಗ ಹರಸಾಹಸವನ್ನು ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆ ಅಂತಂದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಜಂಟಿಯಾಗಿ ಕೆಡ್ಡಾವನ್ನ ತೋಡಿದೆ. ದೆಹಲಿ ಚುನಾವಣೆ ಇಷ್ಟೊಂದು ರೋಚಕವಾಗೋದಕ್ಕೆ ಕಾರಣವೇ ಇದು. ಕಾಂಗ್ರೆಸ್ ಒಂದು ಹಂತದಲ್ಲಿ ಪ್ರತಿಷ್ಠೆಯಾಗಿ ಸ್ವೀಕರಿಸಿ ಅರವಿಂದ್ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ, ಆತಿಶಿ ಮರ್ಲೇನಾ ಮೂವರನ್ನು ಸೋಲಿಸಲೇಬೇಕು ಅಂತ ತೀರ್ಮಾನ ಮಾಡದಂತೆ ಕಂಡು ಬರ್ತಾ ಇದೆ. ಆ ರೀತಿಯಾದಂತಹ ಅಭ್ಯರ್ಥಿಗಳನ್ನ ಅವರ ಕ್ಷೇತ್ರದಲ್ಲಿ ಹಾಕಿದೆ. ಎರಡನೇದಾಗಿ ಬಿಜೆಪಿ ಕೂಡ ಈಗ ಪಟ್ಟಿ ರಿಲೀಸ್ ಮಾಡಿದೆಯಲ್ಲ, ಆ 3 ಕ್ಷೇತ್ರದಲ್ಲಿ ಸಿಕ್ಕಾಪಟ್ಟೆ ಟಫ್ ಫೈಟ್ ಕೊಡುವಂತಹ ಕ್ಯಾಂಡಿಡೇಟ್ಗಳನ್ನು ಕಣಕ್ಕಿಳಿಸಿದೆ. ಹೀಗಾಗಿ ಕೇಜ್ರಿವಾಲ್ ಗೆಲ್ತಾರಾ ಇಲ್ವಾ, ಮನೀಶ್ ಸಿಸೋಡಿಯಾ ಗೆಲ್ಲೋದಕ್ಕೆ ಸಾಧ್ಯತೆ ಇದೆಯಾ, ಆತಿಶಿ ಮರ್ಲೇನಾ ಸಿಎಂ ಆಗಿ ಎಲ್ಲಾದರೂ ಸೋತ್ ಹೋಗ್ತಾರಾ, ಈ ಪ್ರಶ್ನೆಗಳು ದೆಹಲಿಯ ವಿಧಾನಸಭಾ ಚುನಾವಣೆ ವೇಳೆ ಚರ್ಚೆ ಆಗೋದಕ್ಕೆ ಶುರುವಾಗಿದೆ. ಹಾಗಾದ್ರೆ ಮಿತ್ರರೇ, ಯಾಕೋಸ್ಕರವಾಗಿ ಕಾಂಗ್ರೆಸ್ ಇಷ್ಟೊಂದು ಸೀರಿಯಸ್ ಆಗಿ ದೆಹಲಿ ಚುನಾವಣೆಯನ್ನ ಪರಿಗಣಿಸಿದೆ? ಅವರೇನು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ಎಲ್ಲರಿಗೂ ಗೊತ್ತು. ಆದರೆ ಈಗ ಕಾಂಗ್ರೆಸ್ ನಾನು ಗೆಲ್ಲದೇ ಇದ್ರೂ ಪರವಾಗಿಲ್ಲ, ಆಮ್ ಆದ್ಮಿ ಪಕ್ಷ ಗೆಲ್ಲಬಾರದು ಅಂತ ಪ್ರತಿಷ್ಠೆಯಾಗಿ ಈ ಚುನಾವಣೆಯನ್ನು ಸ್ವೀಕರಿಸಿದೆ. ಇದು ಯಾಕೆ? ಕಾಂಗ್ರೆಸ್ ಏನಾದರೂ ಎಮರ್ಜ್ ಆಗಿದ್ದೇ ಆದರೆ, ಅಂದರೆ ಸ್ವಲ್ಪ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿದ್ದೇ ಆದರೆ ಆಮ್ ಆದ್ಮಿ ಪಕ್ಷಕ್ಕೆ ಅದು ಯಾವ ರೀತಿಯಾಗಿ ನಷ್ಟ ಆಗುತ್ತೆ, ಆ 3 ಕ್ಷೇತ್ರಗಳ ಚಿತ್ರಣ ಹೇಗಿದೆ, ಕೇಜ್ರಿವಾಲ್ ಗೆಲ್ತಾರಾ ಇಲ್ವಾ, ಇದೆಲ್ಲದರ ಬಗ್ಗೆ ಬಹಳ ಇಂಟ್ರೆಸ್ಟಿಂಗ್ ಮಾಹಿತಿ ಇದೆ. ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, 2015ರಲ್ಲಿ ಅರವಿಂದ್ ಕೇಜ್ರಿವಾಲ್ ದೆಹಲಿ ವಿಧಾನಸಭಾ ಚುನಾವಣೆಯನ್ನು ಕ್ಲೀನ್ ಸ್ವೀಪ್ ಮಾಡಿದ್ರು. ಯಾರು ಕಂಡು ಕೇಳರಿಯದ ರೀತಿಯಲ್ಲಿ ದೆಹಲಿಯನ್ನು ಗೆದ್ದಿದ್ರು. ಅದಾದ ನಂತರ 2020ರಲ್ಲೂ ಕೂಡ ಅರವಿಂದ್ ಕೇಜ್ರಿವಾಲ್ ಅಂತಹದೇ ಗೆಲುವನ್ನು ದಾಖಲಿಸಿದ್ರು. ಬಿಜೆಪಿಗೂ ಯಶಸ್ಸು ಸಿಕ್ಕಿರಲಿಲ್ಲ, ಕಾಂಗ್ರೆಸ್ ಅಂದು 1 ಸೀಟ್ ಗೆಲ್ಲೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಅಂತಹ ಪರಿಸ್ಥಿತಿಗೆ ಹೋಗ್ಬಿಟ್ಟಿತ್ತು. ಆ 2 ಚುನಾವಣೆ ಗೆಲುವಿಗೆ ಏನು ಕಾರಣ ಅಂತ ನೋಡಿದ್ರೆ, ಕಾಂಗ್ರೆಸ್ ಪಕ್ಷ ಕೊಲ್ಯಾಪ್ಸ್ ಆಗಿತ್ತು. ದೆಹಲಿಯಲ್ಲಿ ಕಾಂಗ್ರೆಸ್ ತನಗೆ ಬರಬೇಕಾದಂತಹ ಓಟನ್ನು ಪಡೆದಿರಲಿಲ್ಲ. ಆ ಎಲ್ಲ ಓಟ್ಗಳು ಕೂಡ ಎಎಪಿಗೆ ಶಿಫ್ಟ್ ಆಗಿತ್ತು. ಈ ಕಾರಣದಿಂದಾಗಿ ಕೇಜ್ರಿವಾಲ್ ಗೆದ್ದಿದ್ರು. ಆದರೆ ಈ ಬಾರಿಯ ವಿಧಾನಸಭಾ ಚುನಾವಣೆ ಸ್ವಲ್ಪ ಭಿನ್ನವಾಗಿದೆ. ಕೇಜ್ರಿವಾಲ್ಗೂ ಅನಿಸ್ತಾ ಇದೆ, ನಾನು ಅಷ್ಟು ಈಸಿಯಾಗಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ, ಸ್ವಲ್ಪ ಟಫ್ ಫೈಟ್ ಇದೆ, ಹೀಗಂತ ಅನಿಸ್ತಾ ಇತ್ತು. ಅದಕ್ಕೆ ಕೇಜ್ರಿವಾಲ್ ನಾನಾ ರೀತಿಯ ತಂತ್ರಗಾರಿಕೆಯನ್ನು ಮಾಡಿದ್ರು. ಮೊದಲನೇದಾಗಿ ಮಹಿಳೆಯರಿಗೆ 2100 ರೂಪಾಯಿ ಪ್ರತಿ ತಿಂಗಳು ಕೊಡುವಂತಹ ಯೋಜನೆಯನ್ನು ಘೋಷಣೆ ಮಾಡಿದ್ರು. ವೃದ್ಧರಿಗೆ ಉಚಿತ ಚಿಕಿತ್ಸೆಯನ್ನು ಕೊಡುವಂತಹ ಯೋಜನೆಯನ್ನು ಘೋಷಣೆ ಮಾಡಿದ್ರು. ಅಷ್ಟೇ ಏಕೆ, ಅರ್ಚಕರಿಗೆ 2100 ರೂಪಾಯಿ ಪ್ರತಿ ತಿಂಗಳು ಗೌರವ ಧನವನ್ನು ಕೊಡ್ತೀವಿ, ಇದನ್ನು ಕೂಡ ಕೇಜ್ರಿವಾಲ್ ಘೋಷಣೆ ಮಾಡಿದ್ರು. ಇದೆಲ್ಲ ಯಾಕೆ ಕೇಳಿದ್ರೆ, ಹಿಂದೂಗಳ ಓಟ್ ಕೂಡ ಬರಬೇಕು, ಎಲ್ಲ ಸಮುದಾಯದ ಓಟ್ಗಳು ಕೂಡ ಆಮ್ ಆದ್ಮಿ ಪಕ್ಷಕ್ಕೆ ಬರಬೇಕು. ಯಾಕೆಂದ್ರೆ ಈ ಬಾರಿ ಗೆಲ್ಲೋದು ಸ್ವಲ್ಪ ಟಫ್ ಇದೆ ಅಂತ ಕೇಜ್ರಿವಾಲ್ಗೆ ಗೊತ್ತಾಗಿತ್ತು. ಈ ಕಾರಣದಿಂದಾಗಿ ಎಲ್ಲರನ್ನೂ ರೀಚ್ ಆಗುವಂತಹ ಪ್ರೋಗ್ರಾಮ್ಗಳನ್ನು ಅವರು ಘೋಷಣೆ ಮಾಡ್ತಾ ಇದ್ರು. ಇದಿಷ್ಟು ಮಾತ್ರ ಅಲ್ಲ, ರಾಜಕೀಯವಾಗಿಯೂ ಕೂಡ ಒಂದಷ್ಟು ಲೆಕ್ಕಾಚಾರ ಹಾಕೊಂಡಿದ್ರು. ಕಾಂಗ್ರೆಸ್ ಜೊತೆಗೆ ನಾನು ಯಾವ ಕಾರಣಕ್ಕೂ ಮೈತ್ರಿ ಮಾಡಿಕೊಳ್ಳೋದಿಲ್ಲ ಅಂತ ಘೋಷಣೆ ಮಾಡಿದ್ರು. ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷ ಏಕಾಂಗಿಯಾಗಿ ಚುನಾವಣೆಯನ್ನು ಎದುರಿಸುತ್ತೆ, ಯಾವುದೇ ಮೈತ್ರಿ ಇಲ್ಲ ಅಂತ ಘೋಷಣೆ ಮಾಡಿದ್ರು. ಇದು ಕಾಂಗ್ರೆಸ್ಗೆ ಬಹಳ ನಿರಾಸೆಯನ್ನು ತರಿಸಿತ್ತು. ಯಾಕೆಂದ್ರೆ 6 ತಿಂಗಳ ಹಿಂದೆ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷ ಒಟ್ಟಾಗಿ ಹೋಗಿದ್ರು. ಈ ಬಾರಿ ಕಾಂಗ್ರೆಸ್ ಏನು ಬಯಸ್ತಾ ಇತ್ತು, ದೆಹಲಿಯಲ್ಲಿ ನಾವು ಆಮ್ ಆದ್ಮಿ ಪಕ್ಷದ ಜೊತೆಗೆ ಹೋಗ್ತೀವಿ, ಕೇಜ್ರಿವಾಲ್ ಹೆಗಲೇರಿ ನಾವು ಕೂಡ ದಡ ಸೇರ್ತೀವಿ ಅಂತ ಕಾಂಗ್ರೆಸ್ ಕನಸು ಕಾಣ್ತಾ ಇತ್ತು. ಆದರೆ ಕೇಜ್ರಿವಾಲ್ಗೆ ಬೇರೆಯದೇ ರೀತಿಯಲ್ಲಿ ಅನಿಸೋದಕ್ಕೆ ಶುರುವಾಯಿತು. ಒಂದು ವೇಳೆ ಕಾಂಗ್ರೆಸ್ ಜೊತೆಗೆ ಹೋಗಿದ್ದೆ ಆದರೆ ನಮಗೆ ಹಿನ್ನಡೆ ಆಗಬಹುದು. ಯಾಕೆ ಅಂತಂದ್ರೆ ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷವನ್ನು ವಿರೋಧಿಸುವಂತಹ ಓಟುಗಳು ಕೂಡ ಇದೆ. ಈ ಓಟುಗಳು ಬಿಜೆಪಿಗೆ ಹೋಗದೆ ಕಾಂಗ್ರೆಸ್ಗೆ ಹೋಗಿದ್ದೆ ಆದರೆ ನಮಗೆ ಲಾಭ ಆಗುತ್ತೆ.
ಒಂದು ವೇಳೆ ಕಾಂಗ್ರೆಸ್ ಜೊತೆಗೆ ನಾವು ಮೈತ್ರಿ ಮಾಡ್ಕೊಂಡಿದ್ದೆ ಆದರೆ ಆ ಓಟುಗಳು ಸಹಜವಾಗಿ ಬಿಜೆಪಿಗೆ ಹೋಗಬಹುದು. ಇದೊಂದು ಲೆಕ್ಕಾಚಾರವನ್ನು ಕೇಜ್ರಿವಾಲ್ ಹಾಕಿದ್ರು. ಎರಡನೇದಾಗಿ ಆಮ್ ಆದ್ಮಿ ಪಕ್ಷ ಎಮರ್ಜ್ ಆಗಿದ್ದು ಯಾಕೆ ಹೇಳಿ? ದೆಹಲಿಯಲ್ಲಿ ಶೀಲಾ ದೀಕ್ಷಿತ್ 15 ವರ್ಷಗಳ ಕಾಲ ನಿರಂತರವಾಗಿ ಆಳ್ವಿಕೆ ಮಾಡ್ತಾ ಇದ್ರು. ಹೀಗಾಗಿ ಕಾಂಗ್ರೆಸ್ ವಿರುದ್ಧವಾಗಿ ಒಂದು ಜನಾಕ್ರೋಶ ವ್ಯಕ್ತವಾಗಿತ್ತು. ಇದೇ ಕಾರಣದಿಂದ 2013ರಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಜಯ ಸಿಕ್ತು. ಅಂದರೆ ಕಾಂಗ್ರೆಸ್ನ ಓಟ್ಗಳು ಆಮ್ ಆದ್ಮಿ ಪಕ್ಷಕ್ಕೆ ಶಿಫ್ಟ್ ಆಗಿದ್ವು. ಈಗ ಮತ್ತೆ ಕಾಂಗ್ರೆಸ್ ಜೊತೆಗೆ ಕೈ ಜೋಡಿಸಿದ್ದೆ ಆದರೆ ಆ ಓಟ್ಗಳು ಡಿಸ್ಟರ್ಬ್ ಆಗಬಹುದು. ಅವರು ಈಗ ಬಿಜೆಪಿಗೆ ಓಟ್ ಹಾಕಬಹುದು. ಈ ಸಾಧ್ಯತೆಗಳಿದೆ. ಇದನ್ನು ಅರ್ಥ ಮಾಡಿಕೊಂಡಂತಹ ಕೇಜ್ರಿವಾಲ್ ಕಾಂಗ್ರೆಸ್ ಅನ್ನು ದೂರ ಇಡುವಂತಹ ತೀರ್ಮಾನ ಮಾಡ್ತಾರೆ. ಇದರಿಂದ ನಮಗೇನು ನಷ್ಟ ಆಗೋದಿಲ್ಲ, ಲಾಭ ಆಗುತ್ತೆ ಎನ್ನುವಂತಹ ಲೆಕ್ಕಾಚಾರದಲ್ಲಿ ಕೇಜ್ರಿವಾಲ್ ಇದ್ರು. ಒಂದು ರೀತಿಯಲ್ಲಿ ಕೇಜ್ರಿವಾಲ್ ಹರಿಯಾಣದ ಸೇಡನ್ನು ತೀರಿಸಿಕೊಂಡ್ರು. ಯಾಕೆಂದ್ರೆ ಹರಿಯಾಣ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡಿಕೊಳ್ಳೋದಕ್ಕೆ ಆಮ್ ಆದ್ಮಿ ಪಕ್ಷವೇ ಬಯಸಿತ್ತು. ಆದರೆ ಕಾಂಗ್ರೆಸ್ ದೂರ ಇಡುವಂತಹ ಕೆಲಸ ಮಾಡಿತ್ತು. ಹರಿಯಾಣದಲ್ಲೇ ನಮಗೆ ಮೈತ್ರಿ ಬೇಕಾಗಿಲ್ಲ, ನಾವು ಏಕಾಂಗಿಯಾಗಿ ಗೆಲ್ತೀವಿ ಅಂತ ಹೋದ್ರು. ಕಾಂಗ್ರೆಸ್ನವರು ಸೋತ್ ಹೋದ್ರು. ಇದು ಕೇಜ್ರಿವಾಲ್ಗೆ ಸ್ವಲ್ಪ ಮುಜುಗರಕ್ಕೆ ಕಾರಣವಾಗಿತ್ತು. ಈ ಸೇಡನ್ನು ತೀರಿಸಿಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ಕಿತ್ತಲ್ಲ, ದೆಹಲಿಯಲ್ಲಿ ಅದನ್ನು ಬಳಸ್ಕೊಂಡ್ರು. ಜೊತೆಗೆ ರಾಜಕೀಯವಾಗಿ ಲಾಭ ಆಗುತ್ತೆ ಅಂತ ಕೇಜ್ರಿವಾಲ್ಗೂ ಕೂಡ ಅನಿಸ್ತಾ ಇತ್ತು. ಆದರೆ ದೆಹಲಿಯಲ್ಲಿ ಕೇಜ್ರಿವಾಲ್ ಮೈತ್ರಿಯನ್ನು ತಿರಸ್ಕಾರ ಮಾಡಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮುಜುಗರ ಆಯಿತು. ಇದನ್ನು ರಾಹುಲ್ ಗಾಂಧಿ ಮುಜುಗರ ಅಂತ ಪರಿಗಣಿಸಿದ್ರು ಅಂತ ನನಗೇನು ಅನಿಸೋದಿಲ್ಲ. ದೆಹಲಿಯ ಕಾಂಗ್ರೆಸ್ ನಾಯಕರಿಗೆ ಸಹಜವಾಗಿ ಇದು ಮುಜುಗರ ಅಂತ ಅನಿಸ್ತು. ಅದಕ್ಕೋಸ್ಕರವಾಗಿ ಈ ಚುನಾವಣೆಯನ್ನು ಕಾಂಗ್ರೆಸ್ ಬಹಳ ಸೀರಿಯಸ್ ಆಗಿ ಪರಿಗಣಿಸಿದೆ. ಏನೇ ಆದರೂ ಕೂಡ ನಾವು ಗೆಲ್ತೀವೋ ಇಲ್ವೋ, ಕೇಜ್ರಿವಾಲ್ ಮಾತ್ರ ಗೆಲ್ಲಬಾರದು ಅಂತ ಅವರು ತೀರ್ಮಾನ ಮಾಡಿದ್ದಾರೆ. ದೆಹಲಿಯ ಕಾಂಗ್ರೆಸ್ ಪಕ್ಷದ ನಾಯಕರಾದಂತಹ ಅಜಯ್ ಮಾಕೆನ್ ಇತ್ತೀಚೆಗೆ ಹೇಳಿಕೆ ಕೊಟ್ಟಿದ್ರು. ಕೇಜ್ರಿವಾಲ್ ಒಬ್ಬ ದೇಶದ್ರೋಹಿ, ಆತ ನಯವಂಚಕ, ಆತನನ್ನು ನಂಬೋದಕ್ಕೆ ಸಾಧ್ಯ ಇಲ್ಲ, ಆತ ಅತ್ಯಂತ ಕಡುಭ್ರಷ್ಟ, ಹೀಗೆಲ್ಲ ನಾನಾ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರೇ ಆರೋಪ ಮಾಡೋದಕ್ಕೆ ಶುರು ಮಾಡಿದ್ರು. ಯಾಕೆ ಅಂತಂದರೆ ಕೇಜ್ರಿವಾಲ್ ಮೋಸ ಮಾಡಿದ್ರು ಅನ್ನುವ ಕಾರಣಕ್ಕಾಗಿ. ಈಗ ಮಿತ್ರರೇ, ಇದು ಕೇವಲ ಆರೋಪಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಕೇಜ್ರಿವಾಲ್ ಅವರನ್ನು ಸೋಲಿಸೋದಕ್ಕೆ, ಇಡೀ ಆಮ್ ಆದ್ಮಿ ಪಕ್ಷವನ್ನು ಕಟ್ಟಿ ಹಾಕೋದಕ್ಕೆ ಏನೆಲ್ಲ ಪ್ರಯತ್ನವನ್ನು ಬೇಕೋ ಎಲ್ಲ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಕಾಂಗ್ರೆಸ್ ಪಕ್ಷ ಎಷ್ಟು ಆಕ್ಟಿವ್ ಆಗುತ್ತೋ ದೆಹಲಿಯಲ್ಲಿ, ಅಷ್ಟು ಆಮ್ ಆದ್ಮಿ ಪಕ್ಷದ ಸೀಟ್ಗಳು ಕಡಿಮೆ ಆಗ್ತಾ ಹೋಗುತ್ತೆ. ನಾನಾಗಲೇ ಹೇಳಿದೆ, ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ವೋಟ್ ಶೇರ್ ಬಂದಿದ್ದೆ ಆದರೆ ಅದು ಆಮ್ ಆದ್ಮಿ ಪಕ್ಷದಿಂದಲೇ ಹೋಗುತ್ತೆ. ಬಿಜೆಪಿಗೆ ಏನೂ ನಷ್ಟ ಆಗೋದಿಲ್ಲ. ದೆಹಲಿಯಲ್ಲಿ ಈಗಲೂ ಕೂಡ ಬಿಜೆಪಿಗೆ ಒಂದು 34ರಿಂದ 35% ವೋಟ್ಗಳು ವಿಧಾನಸಭಾ ಚುನಾವಣೆಯಲ್ಲಿ ಬರುತ್ತೆ. ಆದರೆ ಕಾಂಗ್ರೆಸ್ ಪಕ್ಷ ಕಂಪ್ಲೀಟಾಗಿ ಕೊಲ್ಯಾಪ್ಸ್ ಆಗಿ ಕಾಂಗ್ರೆಸ್ ಪಕ್ಷಕ್ಕೆ ಬರಬೇಕಾದಂತಹ 20-22% ವೋಟ್ಗಳು ಕಂಪ್ಲೀಟ್ ಆಮ್ ಆದ್ಮಿ ಪಕ್ಷಕ್ಕೆ ಶಿಫ್ಟ್ ಆದ ಕಾರಣದಿಂದಾಗಿಯೇ ಅರವಿಂದ್ ಕೇಜ್ರಿವಾಲ್ಗೆ ಒಂದು 50ರಿಂದ 52% ವೋಟ್ ಸಿಗ್ತಾ ಇತ್ತು. ಈ ಕಾರಣದಿಂದಾಗಿ ಅವರು 2015ರಲ್ಲೂ ಕ್ಲೀನ್ ಸ್ವೀಪ್ ಮಾಡಿದ್ರು, 2020ರಲ್ಲೂ ಕೂಡ ಕ್ಲೀನ್ ಸ್ವೀಪ್ ಮಾಡಿದ್ರು. ಕಾಂಗ್ರೆಸ್ ಪಕ್ಷ ಕೊಲ್ಯಾಪ್ಸ್ ಆಗೋದೇ ಕೇಜ್ರಿವಾಲ್ಗೆ ಲಾಭ ಆಗ್ತಾ ಇತ್ತು. ಈಗ ಕಾಂಗ್ರೆಸ್ ಪಕ್ಷ ಆಕ್ಟಿವ್ ಆಗಿದೆ. ಎಷ್ಟರ ಮಟ್ಟಿಗೆ ಕೇಳಿದ್ರೆ, ಕಾಂಗ್ರೆಸ್ ಮತ್ತು ಬಿಜೆಪಿ ಜಂಟಿಯಾಗಿ ಆಮ್ ಆದ್ಮಿ ಪಕ್ಷದ ಪಿಲ್ಲರ್ಗಳು ಅಂತ ಕರೆಸಿಕೊಳ್ತಾರಲ್ಲ, ಹಾಲಿ ಮುಖ್ಯಮಂತ್ರಿ ಆತಿಶಿ ಮರ್ಲೇನಾ, ಮಾಜಿ ಡಿಸಿಎಂ ಮನೀಶ್ ಸಿಸೋಡಿಯಾ ಹಾಗೂ ಮಾಜಿ ಮುಖ್ಯಮಂತ್ರಿ ಆದಂತಹ ಕೇಜ್ರಿವಾಲ್, ಭಾವಿ ಮುಖ್ಯಮಂತ್ರಿ ಅಂತ ಅವರನ್ನು ಗುರುತಿಸಲಾಗ್ತಾ ಇದೆ. ಈ ಮೂವರಿಗೂ ಕೂಡ ಬಿಜೆಪಿ ಮತ್ತು ಕಾಂಗ್ರೆಸ್ ಜಂಟಿಯಾಗಿ ಚೆಕ್ಮೇಟ್ ಅನ್ನು ಕೊಟ್ಟಿದೆ. ಹೌದು ಮಿತ್ರರೇ, ನಿಮಗೆ ಕೇಳೋದಕ್ಕೆ ಆಶ್ಚರ್ಯ ಆದರೂ ಇದು ಸತ್ಯ. ಅದು ಹೇಗೆ ಅಂತ ಈಗ ಹೇಳ್ತೀನಿ ಕೇಳಿ. ಆತಿಶಿ ಮರ್ಲೇನಾ ಕಲ್ಕಾಂಜಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ. 2020ರಲ್ಲಿ ಮೊದಲ ಬಾರಿಗೆ ಇವರು ಗೆದ್ದಿದ್ದಾರೆ. ಫಸ್ಟ್ ಟೈಮ್ MLA ಆದರೂ ಕೂಡ ಮುಖ್ಯಮಂತ್ರಿ ಆಗಿದ್ದಾರೆ. ಮಿತ್ರರೇ, ಇಲ್ಲಿ ಬಿಜೆಪಿ ಈಗ ಮಾಜಿ ಸಂಸದನಾದಂಥ ರಮೇಶ್ ಬಿದುರಿಗೆ ಟಿಕೆಟ್ ಕೊಟ್ಟಿದೆ. ಇವರು ತುಂಬ ಪ್ರಭಾವಿ ವ್ಯಕ್ತಿ, ಮಾಜಿ ಸಂಸದ ಕೂಡ ಹೌದು. ಇವರೇನು ಸೋತು ಬದಿಗೆ ಕೂತಂತವರಲ್ಲ. ದೆಹಲಿಯಲ್ಲಿ ಇವರಿಗೆ ಈ ಬಾರಿ ಟಿಕೆಟ್ ಕೊಟ್ಟಿರಲಿಲ್ಲ. ಅಂತಹ ಮಾಜಿ ಸಂಸದ ರಮೇಶ್ ಚೌಧರಿಗೆ ಈ ಬಾರಿ ಕಲ್ಕಾಂಜಿಯಿಂದ MLA ಟಿಕೆಟ್ ಅನ್ನು ಕೊಡಲಾಗಿದೆ. ಇದು ತುಂಬ ಟಫ್ ಫೈಟಿಗೆ ಕಾರಣ ಆಗುತ್ತೆ ಅಂತ ಈಗಾಗಲೇ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಇದಿಷ್ಟೇ ಆಗಿದ್ರೆ ದೊಡ್ಡ ಮಟ್ಟದ ಸುದ್ದಿ ಆಗ್ತಾ ಇರಲಿಲ್ಲ. ಆತಿಶಿ ಗೆಲ್ತಾರೇನೋ ಅಂತ ಅಂದುಕೊಳ್ಳಬಹುದಿತ್ತು. ಕಾಂಗ್ರೆಸ್ ಏನು ಮಾಡಿದೆ ಗೊತ್ತಾ? ಅಲ್ಕಾ ಲಾಂಬಾಗೆ ಟಿಕೆಟ್ ಕೊಟ್ಟಿದೆ. ಈ ಅಲ್ಕಾ ಲಾಂಬಾ ಈ ಹಿಂದೆ 2015ರಲ್ಲಿ ಚಾಂದಿನಿ ಚೌಕ್ನಿಂದ ಗೆದ್ದಿದ್ರು. ಯಾವ ಪಕ್ಷದಿಂದ? ಆಮ್ ಆದ್ಮಿ ಪಕ್ಷದಿಂದ. ಆಮ್ ಆದ್ಮಿ ಪಕ್ಷದಲ್ಲಿ ದೊಡ್ಡ ನಾಯಕಿಯಾಗಿದ್ರು ಅಲ್ಕಾ ಲಾಂಬಾ. ನಂತರ ಅವರು AAPಯನ್ನು ತೊರೆದು ಕಾಂಗ್ರೆಸ್ ಅನ್ನು 2019ರಲ್ಲಿ ಸೇರ್ತಾರೆ. ಈಗ ಅವರಿಗೆ ಕಲ್ಕಾಂಜಿಯಲ್ಲಿ ಟಿಕೆಟ್ ಕೊಡಲಾಗಿದೆ. ಈ ಕಾರಣದಿಂದಾಗಿ ಒಂದು ಕಡೆ ಅಲ್ಕಾ ಲಾಂಬಾ, ಇನ್ನೊಂದು ಕಡೆ ಬಿಜೆಪಿ ಮಾಜಿ ಸಂಸದ ರಮೇಶ್ ಬಿದುರಿ, ಮತ್ತೊಂದು ಕಡೆಯಲ್ಲಿ ಹಾಲಿ ಮುಖ್ಯಮಂತ್ರಿ ಆತಿಶಿ ಮರ್ಲೇನಾ. ತ್ರಿಕೋಣ ಸ್ಪರ್ಧೆ ಏರ್ಪಡುತ್ತೆ. ಮಿತ್ರರೇ, ಆತಿಶಿ ಮರ್ಲೇನಾ 2020ರಲ್ಲಿ 11,000 ವೋಟ್ಗಳಿಂದ ಗೆದ್ದಿದ್ರು. ಯಾಕೆ 11,000 ವೋಟ್ಗಳಿಂದ ಗೆದ್ದಿದ್ರು ಅಂತಂದ್ರೆ, ಅಲ್ಲಿ ಕಾಂಗ್ರೆಸ್ ಕೊಲ್ಯಾಪ್ಸ್ ಆಗಿತ್ತು. ಕಾಂಗ್ರೆಸ್ನ ಅಭ್ಯರ್ಥಿ ಕೇವಲ 4,000 ಮತಗಳನ್ನಷ್ಟೇ ಪಡೆದಿದ್ರು. ಒಂದು ವೇಳೆ ಮಿತ್ರರೇ, ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಅಲ್ಕಾ ಲಾಂಬಾ ಒಂದು 15ರಿಂದ 20,000 ಮತಗಳನ್ನು ಪಡೆದಿದ್ದೆ ಆದರೆ ಆತಿಶಿ ಮರ್ಲೇನಾ ಸೋತು ಹೋಗ್ತಾರೆ. ಯಾಕೆಂದ್ರೆ ಅಲ್ಲಿ ಬಿಜೆಪಿಯ ವೋಟ್ 45,000ಕ್ಕೂ ಹೆಚ್ಚಿದೆ. ಜೊತೆಗೆ ಈ ಬಾರಿ ಸ್ವತಃ ಮಾಜಿ ಸಂಸದ ರಮೇಶ್ ಬಿದುರಿ ಸ್ಪರ್ಧೆ ಮಾಡಿದ್ದಾರೆ, ತುಂಬಾ ಪ್ರಭಾವಿ ಅಭ್ಯರ್ಥಿ. ಹೀಗಾಗಿ ಆತಿಶಿ ಮರ್ಲೇನಾ ಈ ಬಾರಿ ಅಷ್ಟು ಸುಲಭಕ್ಕೆ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ದೆಹಲಿಯಲ್ಲೇ ಮಾತನಾಡ್ಕೊಳ್ತಾ ಇದ್ದಾರೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಸೇರ್ಕೊಂಡು CMಗೆ ಕೆಡ್ಡ ತೋಡ್ಬಿಟ್ರು ಅಂತ ದೆಹಲಿಯಲ್ಲೇ ಮಾತನಾಡ್ಕೊಳ್ತಾ ಇದ್ದಾರೆ. ಇದಿಷ್ಟೇ ಅಲ್ಲ ಮಿತ್ರರೇ, ಅರವಿಂದ್ ಕೇಜ್ರಿವಾಲ್ ನವದೆಹಲಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ.
ಕಳೆದ 3 ಬಾರಿಯಿಂದ ಅವರು ಸತತವಾಗಿ ಗೆದ್ದು ಬರ್ತಾ ಇದ್ದಾರೆ. ಏನು ಸಣ್ಣ ಪುಟ್ಟ ಗೆಲುವಲ್ಲ. 2013ರಲ್ಲಿ ಆಗಿನ ಮುಖ್ಯಮಂತ್ರಿ ಆಗಿದ್ದಂತಹ ಶೀಲಾ ದೀಕ್ಷಿತ್ ಅವರನ್ನೇ ಸೋಲಿಸಿ ಅರವಿಂದ್ ಕೇಜ್ರಿವಾಲ್ ಗೆದ್ದು ಬಂದಿದ್ರು. ನಂತರ ನಿರಂತರವಾಗಿ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಇಂತಹ ನವದೆಹಲಿ ಕ್ಷೇತ್ರದಲ್ಲಿ ಈ ಬಾರಿ ಕೇಜ್ರಿವಾಲ್ಗೆ ಗೆಲುವು ಅಷ್ಟು ಸುಲಭ ಇಲ್ಲ ಅಂತ ಅನಿಸೋದಕ್ಕೆ ಶುರುವಾಗಿದೆ. ಕಾರಣ ಏನು ಕೇಳಿದ್ರೆ, ಕಾಂಗ್ರೆಸ್ ಇಲ್ಲಿ ಸಂದೀಪ್ ದೀಕ್ಷಿತ್ಗೆ ಟಿಕೆಟ್ ಕೊಟ್ಟಿದೆ. ಈ ಸಂದೀಪ್ ದೀಕ್ಷಿತ್ ಇದಾರಲ್ಲ, ಶೀಲಾ ದೀಕ್ಷಿತ್ ಅವರ ಮಗ. ಇದು ಒಂದು ದೊಡ್ಡ ತಂತ್ರಗಾರಿಕೆ. ಎರಡನೇದಾಗಿ ಬಿಜೆಪಿ ಇಲ್ಲಿ ಏನ್ ಮಾಡಿದೆ ಅಂತಂದ್ರೆ, ಪರವೇಶ್ ವರ್ಮಾಗೆ ಟಿಕೆಟ್ ಕೊಟ್ಟಿದೆ. ಈ ಪರವೇಶ್ ವರ್ಮಾ ಇದಾರಲ್ಲ, ಇವರು ಕೂಡ ಮಾಜಿ ಸಂಸದ, ದೆಹಲಿಯಲ್ಲಿ ದೊಡ್ಡ ಹೆಸರು, ತುಂಬಾ ಪ್ರಭಾವಿ ವ್ಯಕ್ತಿ. ಇಂತಹ ಪರವೇಶ್ ವರ್ಮಾಗೆ ಬಿಜೆಪಿ ಟಿಕೆಟ್ ಕೊಡ್ತಿದ್ದಂತೆ ಈ ಬಾರಿ ನವದೆಹಲಿ ಕ್ಷೇತ್ರದಲ್ಲೂ ಕೂಡ ತುಂಬಾ ಟಫ್ ಫೈಟ್ ಆಗುತ್ತೆ. ಕೇಜ್ರಿವಾಲ್ ಅಷ್ಟು ಸುಲಭಕ್ಕೆ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಒಂದು ಕಡೆ ಶೀಲಾ ದೀಕ್ಷಿತ್ ಪುತ್ರ, ಈ ಹಿಂದೆ ಶೀಲಾ ದೀಕ್ಷಿತ್ ಸತತವಾಗಿ ನವದೆಹಲಿ ಕ್ಷೇತ್ರದಿಂದ ಗೆದ್ದು ಬರ್ತಾ ಇದ್ರು. 2013ರಲ್ಲಿ ಅವರು ಸೋತಿರಬಹುದು, ಆದರೆ ಅವರ ಹೋಲ್ಡ್ ಜಾಸ್ತಿ ಇತ್ತು. ಈಗ ಅವರ ಮಗನೇ ಅಲ್ಲಿ ನಿಂತಿದ್ದಾರೆ. ಇದು ನವದೆಹಲಿ ಕ್ಷೇತ್ರದ ಚಿತ್ರಣವನ್ನು ಬದಲಾಯಿಸುತ್ತೆ. ಜೊತೆಗೆ ಬಿಜೆಪಿಯೂ ಕೂಡ ಪರವೇಶ್ ವರ್ಮಾರಂತಹ ಟಫ್ ಕ್ಯಾಂಡಿಡೇಟ್ ಅನ್ನು ಕಣಕ್ಕಿಳಿಸಿದೆ. ಹೀಗಾಗಿ ಕೇಜ್ರಿವಾಲ್ಗೆ ಈ ಬಾರಿ ಅಷ್ಟು ಸುಲಭ ಇಲ್ಲ. ಅವರು ಗೆಲ್ಲೋದಕ್ಕೆ ಸಾಕಷ್ಟು ಪರಿಶ್ರಮವನ್ನು ಪಡಬೇಕು ಅಂತ ದೆಹಲಿಯಲ್ಲಿ ಮತದಾರರು ಮಾತನಾಡ್ತಾ ಇದ್ದಾರೆ. ಇನ್ನು ಮಿತ್ರರೇ, ಪತ್ಪರ್ಗಂಜ್ ಇದು ಮನೀಶ್ ಸಿಸೋಡಿಯಾ ಸ್ಪರ್ಧೆ ಮಾಡುವಂತಹ ಕ್ಷೇತ್ರ. ಪತ್ಪರ್ಗಂಜ್ನಲ್ಲಿ 2013ರಿಂದ ಮನೀಶ್ ಸಿಸೋಡಿಯಾ ನಿರಂತರವಾಗಿ ಗೆದ್ದು ಬರ್ತಾ ಇದ್ದಾರೆ. ಈ ಬಾರಿ ಇಲ್ಲಿ ಮನೀಶ್ ಸಿಸೋಡಿಯಾ ಗೆಲ್ಲುವಂತಹದ್ದು ಅಷ್ಟು ಸುಲಭ ಇಲ್ಲ. ಯಾಕೆ ಗೊತ್ತಾ? ಬಿಜೆಪಿ ಇಲ್ಲಿ ರವೀಂದ್ರ ಸಿಂಗ್ ನೇಗಿಗೆ ಟಿಕೆಟ್ ಕೊಟ್ಟಿದೆ. ರವೀಂದ್ರ ಸಿಂಗ್ ನೇಗಿ 2020ರಲ್ಲೇ ಗೆದ್ರು ಅನ್ನುವಂತಹ ಸ್ಥಿತಿ ನಿರ್ಮಾಣ ಆಗಿತ್ತು. ಹೇಗೆ ಅಂತಂದ್ರೆ, ಮನೀಶ್ ಸಿಸೋಡಿಯಾ 70,163 ಮತಗಳನ್ನು ಪಡೆದುಕೊಂಡ್ರೆ ರವೀಂದ್ರ ಸಿಂಗ್ ನೇಗಿ 66,956 ಮತಗಳನ್ನು ಪಡೆದಿದ್ರು. ಸಿಸೋಡಿಯಾ ಕೇವಲ 3,207 ಮತಗಳ ಅಂತರದಿಂದ ಗೆದ್ದಿದ್ರು. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಕಾಂಗ್ರೆಸ್ನ ಅಭ್ಯರ್ಥಿಯಲ್ಲಿ ಕೊಲ್ಯಾಪ್ಸ್ ಆಗಿ ಹೋಗಿದ್ರು. ಕಾಂಗ್ರೆಸ್ಗೆ ವೋಟ್ ಬಂದಿರಲಿಲ್ಲ. ಕೇವಲ 2,802 ಮತಗಳು ಮಾತ್ರ ಕಾಂಗ್ರೆಸ್ ಪಡೆದುಕೊಂಡಿತ್ತು. ಹೀಗಾಗಿ ಸಿಸೋಡಿಯಾ ಗೆಲುವು ಈಸಿ ಆಗಿತ್ತು. ಆದರೆ ಮಿತ್ರರೇ, ಈ ಬಾರಿ ಕಾಂಗ್ರೆಸ್ ಏನು ಮಾಡಿದೆ ಗೊತ್ತಾ? ಅನಿಲ್ ಚೌಧರಿಗೆ ಅಲ್ಲಿ ಟಿಕೆಟ್ ಕೊಟ್ಟಿದೆ. ಈ ಅನಿಲ್ ಚೌಧರಿ ಯಾರು ಕೇಳಿದ್ರೆ, DPCCಯ ಮಾಜಿ ಅಧ್ಯಕ್ಷ. DPCC ಅಂತಂದ್ರೆ ಕರ್ನಾಟಕದಲ್ಲಿ ಪ್ರದೇಶ ಕಾಂಗ್ರೆಸ್ ಕಮಿಟಿ ಏನಿದೆ, ಅದೇ ರೀತಿಯಾಗಿ ದೆಹಲಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಏನಿರುತ್ತೆ ಅದರ ಅಧ್ಯಕ್ಷರಾಗಿದ್ದರು. ಜೊತೆಗೆ ಇದೇ ಪತ್ಪರ್ಗಂಜ್ ಕ್ಷೇತ್ರದಲ್ಲಿ 2008ರಲ್ಲಿ ಇವರು MLA ಕೂಡ ಆಗಿದ್ರು. 2008ರಿಂದ 2013ರವರೆಗೆ ತುಂಬಾ ಪ್ರಭಾವಿ ನಾಯಕ. ಇಂತಹ ಅನಿಲ್ ಚೌಧರಿಗೆ ಈಗ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದೆ. ಇಲ್ಲೂ ಮಿತ್ರರೇ ತ್ರಿಕೋಣ ಸ್ಪರ್ಧೆ ಆಗುತ್ತೆ. ಒಂದು ಕಡೆ ರವೀಂದ್ರ ಸಿಂಗ್ ನೇಗಿ, ಈ ಹಿಂದೆ ಟಫ್ ಫೈಟ್ ಕೊಟ್ಟಂತವರು, ಅವರಿಗೆ ತನ್ನದೇ ಆದಂತಹ ವೋಟ್ ಬ್ಯಾಂಕ್ ಇದೆ. ಬಹಳ ಟಫ್ ಫೈಟ್ ಅನ್ನು 2020ರಲ್ಲಿ ಕೊಟ್ಟಿದ್ರು. ಈಗ ಕಾಂಗ್ರೆಸ್ ಏನ್ ಮಾಡಿದೆ? ಅನಿಲ್ ಚೌಧರಿಗೆ ಟಿಕೆಟ್ ಕೊಟ್ಟಿದೆ. ಹೀಗಾಗಿ ಒಂದು ಕಡೆ ಅನಿಲ್ ಚೌಧರಿ, ಇನ್ನೊಂದು ಕಡೆ ರವೀಂದ್ರ ಸಿಂಗ್ ನೇಗಿ, ಮತ್ತೊಂದು ಕಡೆಯಲ್ಲಿ ಮನೀಶ್ ಸಿಸೋಡಿಯಾ. ಈ ತ್ರಿಕೋಣ ಸ್ಪರ್ಧೆಯಲ್ಲಿ ಮನೀಶ್ ಸಿಸೋಡಿಯಾಗೆ ಹಿನ್ನಡೆ ಆಗುವಂಥ ಸಾಧ್ಯತೆಗಳೇ ಜಾಸ್ತಿ ಇದೆ ಅಂತ ದೆಹಲಿಯಲ್ಲಿ ಮಾತನಾಡಿಕೊಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಮಿತ್ರರೇ, ದೆಹಲಿಯ ಚುನಾವಣಾ ಕಣ, ಚುನಾವಣಾ ದಿನಾಂಕ ಘೋಷಣೆ ಆಗೋದಕ್ಕೆ ಮುಂಚೆಯೇ ಬಹಳ ರಂಗೇರ್ತಾ ಇದೆ. ಈ ಬಾರಿ ಮಹಾರಾಷ್ಟ್ರದಲ್ಲಿ ಯಾವ ರೀತಿಯಾದಂಥ ಟಫ್ ಫೈಟ್ ಇತ್ತು, ಯಾವ ರೀತಿಯಾಗಿ ಕುತೂಹಲಕ್ಕೆ ಕಾರಣ ಆಗಿತ್ತು, ಅದಕ್ಕಿಂತಲೂ ಒಂದು ಪಟ್ಟು ಜಾಸ್ತಿ ದೆಹಲಿಯಲ್ಲಿ ರಂಗೇರ್ತಾ ಇದೆ ಚುನಾವಣೆ. ಬಿಜೆಪಿ 1993ರಿಂದ ಅಲ್ಲಿ ಗೆದ್ದೇ ಇಲ್ಲ. ಅಂದರೆ ಸರಿಸುಮಾರು 30 ವರ್ಷಗಳಿಂದ ಬಿಜೆಪಿಯಲ್ಲಿ ಅಧಿಕಾರದಿಂದ ದೂರ ಇದೆ. ಕಾಂಗ್ರೆಸ್ 2015ರ ನಂತರ ಶೂನ್ಯ ಸಾಧನೆಯನ್ನ ಮಾಡ್ತಾ ಇದೆ. ಅವರು 3 ಚುನಾವಣೆಯನ್ನ ಗೆದ್ದು 3 ಬಾರಿ ಶೀಲಾ ದೀಕ್ಷಿತ್ ಮುಖ್ಯಮಂತ್ರಿ ಆಗಿದ್ರು. ಅಂತಹ ಕಾಂಗ್ರೆಸ್ಗೆ ಈಗ ದೆಹಲಿಯಲ್ಲಿ ನೆಲೆಯೇ ಇಲ್ಲದಂತಾಗಿದೆ. ಈ ಬಾರಿ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ದ್ವೇಷದ ಕಾರಣದಿಂದಾಗಿ ಕಾಂಗ್ರೆಸ್ ಇದನ್ನ ಪ್ರತಿಷ್ಠೆಯಾಗಿ ಪರಿಗಣಿಸಿದೆ. ಅಂದರೆ ದೆಹಲಿಯ ಕಾಂಗ್ರೆಸ್ ಘಟಕ. ಈ ಕಾರಣದಿಂದಾಗಿ ದೆಹಲಿಯಲ್ಲಿ ಈ ಬಾರಿ ತ್ರಿಕೋಣ ಸ್ಪರ್ಧೆ ಆಗುತ್ತೆ. ಕಾಂಗ್ರೆಸ್ ಏನು ದೊಡ್ಡ ಮಟ್ಟದಲ್ಲಿ ಸೀಟ್ ಗೆಲ್ಲುತ್ತೆ ಅಂತ ಯಾರೂ ಪ್ರೆಡಿಕ್ಟ್ ಮಾಡ್ತಾ ಇಲ್ಲ. ಆದರೆ ಕಾಂಗ್ರೆಸ್ನ ವೋಟ್ ಶೇರ್ ಜಾಸ್ತಿ ಆಗುವಂತಹದ್ದು ಆಮ್ ಆದ್ಮಿ ಪಕ್ಷಕ್ಕೆ ಹೊಡೆತ ಕೊಡುತ್ತೆ. ಇದು ನೇರವಾಗಿ ಬಿಜೆಪಿಗೆ ಲಾಭ ಆಗುತ್ತೆ ಎನ್ನುವಂತಹ ವಿಶ್ಲೇಷಣೆಗಳನ್ನು ದೆಹಲಿಯ ವಲಯದಲ್ಲಿ ಮಾಡಲಾಗ್ತಾ ಇದೆ. ಮಿತ್ರರೇ, ಈ ಬೆಳವಣಿಗೆಗಳ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.